ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮ ನ್ಯೂಟ್ರಿ ಕಾಫಿ ತುಂಬ ಫೇಮಸ್ ಆಗಿದೆ, ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಅದರ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಕೂಡ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತಿದೆ. ಅದರಲ್ಲಿ ಎಕ್ಸ್ಪೆಷಲಿ ಪೌಚ್ಗಿಂತ ನಮ್ಮ ಬಾಟಲ್ ಕಾಫಿ ಏನಿದೆ ಅದು ತುಂಬ ರೇಟ್ ಕಮ್ಮಿ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಸರ್, ಅದನ್ನು ತುಂಬ ಚೆನ್ನಾಗಿ ಮಾಡೋದು ಹೇಗೆ, ಅದನ್ನ ಅದ್ಭುತವಾಗಿ ಮಾಡೋದು ಹೇಗೆ ಅಂತಿದ್ರು. ಫಿಲ್ಟರ್ಸ್ ಬಗ್ಗೆ ನಿಮ್ಮಲ್ಲಿ ತುಂಬ ಒಪಿನಿಯನ್ಸ್ ಕೂಡ ಇದೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋ ಈ ಫಿಲ್ಟರ್ನ ನಾವು ಪ್ರೊವೈಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇದರಲ್ಲಿ ತುಂಬ ಅದ್ಭುತವಾದ ಕಾಫಿ ಇನ್ಸ್ಟೆಂಟಾಗಿ, ತುಂಬ ಫಾಸ್ಟಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದೆಲ್ಲ ಫುಲ್ ಒಂದು ಫಿಲ್ಟ್ರ್ ಜೊತೆ ಬರ್ತಕ್ಕಂತಹ ಒಂದು ವಸ್ತುಗಳಾದರೆ ಸಿಂಪಲ್ ಸ್ವಲ್ಪ ಹಾಟ್ ವಾಟ್ರನ್ನ ತಗೊಂಡು ಈ ಕೆಳಗಿರ್ತಕ್ಕಂಥ ಈ ಪಾಂಡ್ಗೆ ನಾವು ಸುರಿಬೇಕು. ಎಷ್ಟು ಸುರಿಬೇಕು? ಒಂದು ಮುಕ್ಕಾಲು ಸುರಿದ್ರೆ ಸಾಕು. ಇದು ಒಂದು ಪ್ರೆಷರ್ ಕುಕ್ಕರ್ ಥರ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಆಗೋವಂಥದ್ದು. ನಂತರ ಅದರ ಮೇಲೆ ನಾವು ಇದನ್ನು ಇಡಬೇಕು. ಏನೇ ಕಾರಣಕ್ಕೂ ಕಾಫಿ ಪುಡಿ ಇಲ್ಲಿ ಬಂದು ನೀರು ಮಿಕ್ಸ್ ಆಗಬಾರ್ದು. ಅಷ್ಟು ನೀರನ್ನ ಎಕ್ಸಾಕ್ಟಾಗಿ ಹಾಕಿದ್ರೆ ಸಾಕು. ನೀವೇನು ಕೆಳಗೆ ನೀರು ಹಾಕಿರ್ತೀರೋ ಅದಷ್ಟು ನೀರು ಮೇಲ್ಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡಬೇಕು? ನಮ್ಮ ಸ್ವದೇಶಿ ದಿಶ ನ್ಯೂಟ್ರಿ ಕಾಫಿನ ಫಿಲ್ ಮಾಡಬೇಕು ಸ್ನೇಹಿತರೆ. ನೀವು ಎಷ್ಟು ಜನ ಕುಡಿತೀರೋ ಅಷ್ಟು ಸ್ಪೂನ್. ಇದರಲ್ಲಿ ಕಾಫಿ ಪುಡಿ ವೇಸ್ಟ್ ಆಗಲ್ಲ, ಜೊತೆಗೆ ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ನೀವೆಷ್ಟು ಜನ ಕುಡಿತೀರಾ? ಎಕ್ಸಾಂಪಲ್, ನಾವೀಗ ಇಬ್ಬರು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. 2 ಸ್ಪೂನ್ ಕಾಫಿ ಪುಡಿ ಇದಕ್ಕೆ ಹಾಕ್ಕೊಳ್ಳಿ. ಕಾಫಿ ಪುಡಿ ಹಾಕಿದ ಮೇಲೆ ಸಿಂಪಲ್ ಅದರ ಮೇಲೊಂದು ಕವರ್ ಸಿಗುತ್ತೆ. ಈ ಕವರ್ನ ಈ ಥರ ಹಾಕಿ ಜಸ್ಟ್ ನಾವು ಇದರ ಮೇಲ್ಗಡೆ ಯೂನಿಟ್ ಏನಿದೆ ಇದನ್ನು ನೀವು ನೋಡ್ತಾ ಇರ್ಬೋದು. ಆ ಕಾಫಿ ಫುಲ್ ಆ ಕೆಳಗಿಂದ ಡಿಕಾಕ್ಷನ್ ಪ್ಯೂರೆಸ್ಟ್ ಫಾರ್ಮ್ ಆಗಿ ಬಾಯ್ಲ್ ಆಗಿ ಪ್ರೆಷರಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೆಂಟ್ರ್ ಪೈಪು, ಇದರಲ್ಲೊಂದು ಪುಟ್ಟು ಹೋಲಿದೆ. ಫಿಲ್ಟ್ರ್ ಆಗಿ ಈ ಹೋಲಾಗಿ ಈ ಜಗ್ಗೊಳಗೆ ಇದು ಕಲೆಕ್ಟ್ ಆಗುತ್ತೆ. ಅದು ಹೇಗೆ ಕಲೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಇದಕ್ಕೆ ಲೈಟಾಗಿ ಉರಿಯನ್ನು ಕೊಡಬೇಕು. ಅಂದರೆ ತುಂಬ ಜಾಸ್ತಿ ಟೆಂಪ್ರೇಚರ್ನ ಕೊಡಬಾರ್ದು. ಮಿನಿಮಮ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಅದೊಂದು ಪುಟ್ಟದಾಗಿ ಅದರೊಳಗಿರ್ತಕ್ಕಂಥ ವಾಟ್ರು ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಅದು ಬಾಯ್ಲ್ ಆದಮೇಲೆ ಅದರೊಳಗೆ ಡಿಕಾಕ್ಷನ್ ಅಂದರೆ ಪ್ಯೂರ್ ಕಾಫಿ ಜನರೇಟ್ ಆಗುತ್ತೆ. ಜನರೇಟ್ ಆಗಿ ಅಂದರೆ ಇದು ತಳ ಜಾಸ್ತಿ ಒತ್ತಬಾರ್ದು, ಸೀಬಾರ್ದು. ನೀವೆಷ್ಟು ಪೇಷನ್ಸ್ ಆಗಿರ್ತೀರ ಅಷ್ಟು ಬ್ಯೂಟಿಫುಲ್ ಕಾಫಿ ಇಲ್ಲಿಂದ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಆಗುತ್ತೆ ಅಂತ. ಓಕೆ, ವೆಯ್ಟ್ ಮಾಡಿ. ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಆ ಹಾವಿ ಜೊತೆ ಎಷ್ಟು ಪರಿಮಳ ಕಾಫಿ ಅಂತಂದರೆ ನಾವಿಲ್ಲಿ ಅದರ ಘಮಕ್ಕೇ ಇಲ್ಲಿ ಖುಷಿ ಆಗ್ತಾ ಇದ್ದೀವಿ. ಆ ಥರ ಡಿಕಾಕ್ಷನ್ ಕಾಣ್ತಾ ಇದೆಯಲ್ಲ, ಇದೇ ಬ್ಲಾಕ್ ಕಾಫಿ. ತುಂಬ ಫಾಸ್ಟಾಗಿ ಆಗುತ್ತೆ ಸ್ನೇಹಿತರೆ, ಲೈಕ್ ಮಿಷಿನ್ ಥರ. ಸೊ ನೀವು ನೋಡ್ಬೋದು ಯಾವ ಥರ ಅಲ್ಲಿ ಕಲೆಕ್ಟ್ ಆಗ್ತಾ ಇದೆ ಅಂತ. ನೀವು ಕೆಳಗೆ ಹಾಕಿರೋ ವಾಟರೆಲ್ಲ ಅಲ್ಲಿಗೆ ಬಂದಮೇಲೆ ಅದು ಬರೋದು ನಿಂತಾಗ ನ್ಯಾಚುರಲ್ಲಾಗಿ ಆಫ್ ಮಾಡೋದಷ್ಟೇ. ರೆಡಿ ಆಯಿತು ಬಿಸಿ ಬಿಸಿ ಕಾಫಿ. ಅದು ಹಾವಿಯಿಂದ ರೆಡಿಯಾಗಿರೋ ಕಾಫಿನ ನಾವು ಕುಡಿಬೋದು. ಜಸ್ಟ್ 2 ಮಿನಿಟ್ಸಲ್ಲಿ ಅದು ಎಂಥ ಬ್ಯೂಟಿಫುಲ್ ಕಾಫಿ ರೆಡಿ ಆಗುತ್ತೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್. ಜಸ್ಟ್ ವೆಯ್ಟ್ ಮಾಡಿ. ಕೆಳಗಡೆ ಇರೋ ನೀರು ಎಲ್ಲ ಫುಲ್ ಆವಿ ಆದಮೇಲೆ ಈ ಥರ ಆಗುತ್ತೆ. ಆಮೇಲೆ ಅನ್ನೆಸೆಸರಿ ಕಾಯಿಸಬಾರ್ದು, ಏಕೆಂದರೆ ತಳ ಸುಮ್ಮನೆ ಪ್ರೆಷರ್ ಆಗುತ್ತೆ. ಆ ನೀರು ಖಾಲಿ ಆಗ್ತಿದ್ದಂಗೆ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ದ್ಯಾನ್ ಇಲ್ಲಿರ್ತಕ್ಕಂತಹ ಈ ಲೋಟಕ್ಕೆ ನೀವು ಇದನ್ನು ಶಿಫ್ಟ್ ಮಾಡಿದ್ರೆ ಫ್ರೆಶ್ ಬ್ಲ್ಯಾಕ್ ಕಾಫಿ. ಯು ವಾನ್ ಸೀಟ್ ನೋಡ್ತಾ ಇದ್ದೀರಾ, ನಿಮ್ಮಿದ್ರಿಗೇ ಚಿಕ್ಕದಾಗಿರ್ತಕ್ಕಂತಹ 2 ಚಮಚ, ಅಂದರೆ ನಾನು ಫುಲ್ಲು ಕೂಡ ಹಾಕಿರಲಿಲ್ಲ ಚಮಚ. ಈಗ ಫ್ರೆಶ್ 2 ಲೋಟ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಮತ್ತು ಆ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನೀವು ಅದನ್ನ ಎಸಿಬೋದು. ಎಸ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಮತ್ತೆ ಹಾಕಿದ್ರೆ ಇನ್ಸ್ಟೆಂಟ್. ಇದೆಲ್ಲ ಪ್ರೋಸೆಸ್ನ ನಾನು ಶೂಟ್ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ ಅಷ್ಟು ಫಾಸ್ಟಾಗಿ ಬ್ಲ್ಯಾಕ್ ಕಾಫಿನ ನೀವು ರೆಡಿ ಮಾಡಬಹುದು. ಇದು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂಥೇಳಿ ನಾನು ನಿಮಗೆ ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್.